ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಜನಾಂಗ ತಾನು ಹುಟ್ಟಿ ಬೆಳೆದು ಬಂದ ದಾರಿಯನ್ನು ಅರಿತುಕೊಳ್ಳುವುದು ಆ ಜನಾಂಗದ ಬೆಳವಣಿಗೆಗೆ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ಒಬ್ಬ ಮನುಷ್ಯನಿಗೆ ಆಹಾರ ನಿದ್ರೆಯಷ್ಟೇ ಮುಖ್ಯ ಆ ಜನಾಂಗದ ಬಗ್ಗೆ ತಿಳಿದುಕೊಳ್ಳುವುದು ಆಗಿರುತ್ತೆ. ನಮ್ಮ ಇತಿಹಾಸ ಸರಣಿಯ ಈ ಸಂಚಿಕೆಯಲ್ಲಿ ಅಂತಹದ್ದೇ ಒಂದು ಶ್ರೀಮಂತ ಜೀವನವನ್ನು ನಡೆಸಿ ನಮ್ಮ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ ಒಂದು ಸಮಾಜದ ಬಗ್ಗೆ, ಒಂದು ಜನಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ಮಾನವನ ಇತಿಹಾಸದ ಪ್ರಾರಂಭದಿಂದಲೂ ಇಲ್ಲಿಯವರೆಗೆ ಈ ಜನಾಂಗ ಉತ್ತಮ ಸ್ಥಿತಿಯಲ್ಲಿಯೇ ಬೆಳೆದು ಬಂದಿದೆ. ನಾನು ಅದು ಯಾವ ಜಾತಿಯ ಸಮುದಾಯದ ಬಗ್ಗೆ ಹೇಳ್ತಿದ್ದೀನಿ ಅಂತ ನೀವು ಆಲ್ರೆಡಿ ಈಗ ನನ್ನ ತಮ್ನೇಲಲ್ಲಿ ನೋಡಿರ್ತೀರಾ, ಹಾಗೂ ಅದನ್ನ ನೋಡಿಯೇ ವಿಡಿಯೋಗೆ ಬಂದಿರ್ತೀರಾ. ಹೌದು ಸ್ನೇಹಿತರೆ, ನಾವಿವತ್ತು ತಿಳಿಯೋಕೆ ಹೋಗ್ತಿರೋದು ಒಕ್ಕಲಿಗ ಗೌಡರ ಬಗ್ಗೆ. ಸ್ನೇಹಿತರೆ, ಹಿಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಈ ಎರಡೂ ಕಾಲದಲ್ಲೂ ಉತ್ತಮ ಪರಿಸ್ಥಿತಿಯಲ್ಲಿ ಬದುಕಿದ ಈ ಜನಾಂಗದ ಮೂಲದಿಂದ ಹಿಡಿದು ಇಲ್ಲಿನವರೆಗಿನ ಇತಿಹಾಸವನ್ನು ನನ್ನಲ್ಲಿರುವ ಅಲ್ಪ ಜ್ಞಾನವನ್ನು ಉಪಯೋಗಿಸಿ ನಿಮಗೆ ಆದಷ್ಟು ಮಾಹಿತಿಯನ್ನ ತಿಳಿಸ್ಕೊಡಕ್ಕೆ ಪ್ರಯತ್ನ ಪಡ್ತೇನೆ. ಗೌಡರ ಮೂಲದಿಂದ ಇಲ್ಲಿನವರೆಗಿನ ಅವರ ಸಾಧನೆಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಸ್ನೇಹಿತರೆ, ಇನ್ನು ಸಮಯನ ಜಾಸ್ತಿ ವ್ಯರ್ಥ ಮಾಡದೆ ವಿಷಯಕ್ಕೆ ಬಂದ್ಬಿಡ್ತೇನೆ. ಈ ಗೌಡರು ಯಾರು? ಗೌಡರ ಮೂಲ ಯಾವುದು? ಇವರ ಶ್ರೀಮಂತ ಪರಂಪರೆ ಬೆಳೆದಿದ್ದೇಗೆ? ಇವರ ಬಳಿ ಇದ್ದ ಶಕ್ತಿ ಅದೆಂಥದ್ದು? ಗೌಡ ಅನ್ನೋದು ಜಾತಿನ ಅಥವಾ ಹುದ್ದೆನ? ಸ್ನೇಹಿತರೆ, ಮಾನವನ ಬೆಳವಣಿಗೆಯ ಕೆಲಸ, ರಕ್ಷಣೆ ಮತ್ತು ಒಕ್ಕಲುತನದಿಂದ ಪ್ರಾರಂಭವಾದದ್ದು ಗೌಡ ವೃತ್ತಿ. ಇನ್ನು ಈ ಮಾನವ ಇದಾನಲ್ಲ, ಇವನೊಬ್ಬ ಸಂಘಜೀವಿ, ಸಮಾಜ ಜೀವಿ. ಸಮಾಜದಿಂದ ರಕ್ಷಣೆಯನ್ನು ಪಡೆಯುವ ಮಾನವ ಮೂಲದಲ್ಲಿ ತಮ್ಮದೇ ಆದ ಬುಡಕಟ್ಟುಗಳಲ್ಲಿ ವಾಸಿಸ್ತಾ ಇರ್ತಾನೆ. ತಮ್ಮದೇ ಆದ ಗುಂಪುಗಳನ್ನು ಕಟ್ಟಿಕೊಂಡು ಬದುಕುತ್ತಿದ್ದ ಈ ಮಾನವ ತಮ್ಮ ಗುಂಪುಗಳನ್ನು ರಕ್ಷಿಸಿಕೊಳ್ಳಲು ಒಬ್ಬ ನಾಯಕನನ್ನ ಸೃಷ್ಟಿ ಮಾಡ್ತಾರೆ. ಆ ನಾಯಕ ಅದೇ ಗುಂಪಿನಲ್ಲಿರುವ ಒಬ್ಬ ಶಕ್ತಿಶಾಲಿ ಮನುಷ್ಯನಾಗಿರ್ತಾನೆ. ಇವನ ಮುಖ್ಯ ಕಾರ್ಯ ಏನಾಗಿರುತ್ತೆ ಅಂದ್ರೆ, ಆ ಗುಂಪನ್ನು ಇತರೆ ಬೇರೆ ಗುಂಪುಗಳಿಂದ ರಕ್ಷಿಸೋದು. ಅಲ್ಲಿನ ಆಹಾರವಾಗ್ಲಿ, ಅಲ್ಲಿನ ಜನರನ್ನಾಗ್ಲಿ ರಕ್ಷಿಸುವುದೇ ಇವನ ಮುಖ್ಯ ಕರ್ತವ್ಯವಾಗಿರುತ್ತೆ. ಗುಂಪಿನಲ್ಲಿ ನಾಯಕನನ್ನು ನೇಮಿಸಿದ ಬಳಿಕ ಅವನಿಗೆ ಇಂತಿಷ್ಟು ದವಸ ಧಾನ್ಯಗಳನ್ನು ಕೊಡ್ತಾ ಇದ್ರು. ಯಾಕಂದ್ರೆ ಅವನ ಜೀವನವನ್ನ ನಡೆಸೋಕೆ ಇದನ್ನ ಮಾಡ್ತಾ ಇದ್ರು. ಆ ದವಸ ಧಾನ್ಯಗಳನ್ನು ಪಡೆದ ನಾಯಕ ಈ ಗುಂಪನ್ನು ರಕ್ಷಿಸ್ತಾ ಇದ್ದ. ಇದೇ ರೀತಿಯಾಗಿ ಬರ್ತಾ 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 ರಾಜ ಪರಂಪರೆ ಮತ್ತು ಗೌಡ ಪರಂಪರೆ ಮುಂದುವರಿಯುತ್ತಾ ಬರುತ್ತೆ. ಸ್ನೇಹಿತರೆ, ಈ ರಾಜ ಪರಂಪರೆಯ ಜೊತೆ ಹುಟ್ಟಿಕೊಂಡ ಈ ಗೌಡ ಪರಂಪರೆಯನ್ನು 3 ಭಾಗಗಳಾಗಿ ವಿಭಾಗಿಸಬಹುದು. ಅದು ಯಾವುದಂದ್ರೆ ಊರಿನ ಗೌಡ, ನಾಡಗೌಡ ಮತ್ತು ಸೀಮೆಗೌಡರೆಂದು. ಈ ಊರಿನ ಗೌಡರು ಊರಿನ ಎಲ್ಲ ಉಸ್ತುವಾರಿಗಳನ್ನು ವಹಿಸ್ಕೊಳ್ತಿದ್ರು. ಊರಿನ ಎಲ್ಲ ರೈತವಾರಿ ಕೆಲಸಗಳನ್ನು ಇವರೇ ನೋಡ್ಕೊಳ್ತಾ ಇದ್ರು. ಕಂದಾಯ ವಸೂಲಿಯಿಂದ ಹಿಡಿದು ಊರಿನ ನ್ಯಾಯ ನಿರ್ಧಾರದಂತಹ ಮುಖ್ಯ ಕೆಲಸಗಳನ್ನು ಇವರು ಮಾಡ್ತಾ ಇದ್ರು. ಊರಿನ ಗೌಡ ಅಥವಾ ಗೌಡ ಈ ಹುದ್ದೆಯಲ್ಲಿರುವ ವ್ಯಕ್ತಿ ಸಂಪೂರ್ಣ ನಿರ್ವಹಣೆಯನ್ನು ಹೊಂದಿರ್ತಾನೆ. ಅಷ್ಟೇ ಅಲ್ಲದೆ ಗೌಡ ವೃತ್ತಿಯು ವಂಶ ಪರಂಪರೆಯವಾಗಿತ್ತು. ಒಬ್ಬ ವ್ಯಕ್ತಿ ಗೌಡನಾಗಿದ್ದರೆ ಅವನು, ಅವನ ಮಗ, ಅವನ ಮೊಮ್ಮಗ, ಈ ರೀತಿಯಾಗಿ ವಂಶ ಪರಂಪರೆಯಾಗಿ ಮುಂದುವರಿಯುತ್ತಾ ಬರ್ತಾ ಇತ್ತು. ಈ ವೃತ್ತಿಯಲ್ಲಿರುವ ವ್ಯಕ್ತಿ ಸಾಮಾನ್ಯವಾಗಿ ಶ್ರೀಮಂತ ಜೀವನವನ್ನು ಅನುಭವಿಸ್ತಾ ಇದ್ದ. ಗೌಡರಿಗೆ ಹಿಂದಿನ ಕಾಲದಲ್ಲಿ ರಾಜಾಶ್ರಯವಿತ್ತು. ಈ ಕಾರಣದಿಂದ ರಾಜರು ಅವರಿಗೆ ಕಂದಾಯದ ವಸೂಲಿ ಮಾಡುವ ಹಕ್ಕನ್ನು ನೀಡಿದ್ರು. ಅಷ್ಟೇ ಅಲ್ಲದೆ ರಾಜರುಗಳು ಕೂಡ ಕಂದಾಯದ ವಸೂಲಿಗಾಗಿ ಗೌಡರನ್ನೇ ಆಶ್ರಯಿಸಿದ್ರು. ಗೌಡರು ಒಂದು ರೀತಿಯಾಗಿ ಆ ಊರಿನ ರಾಜರೆಂದೇ ಹೇಳಬಹುದಾಗಿತ್ತು. ಊರ ಗೌಡರು ಊರುಗಳನ್ನು ನೋಡಿಕೊಳ್ಳುತ್ತಾ ಇದ್ದರೆ, ನಾಡಗೌಡರು ಅನೇಕ ನಾಡುಗಳಿಗೆ ಮುಖ್ಯಸ್ಥರಾಗಿದ್ರು. ಇನ್ನು ಸೀಮೆಗೌಡರು ಅಂತ ಹಲವಾರು ನಾಡುಗೌಡರ ಮೇಲೆ ಹಿಡಿತವನ್ನು ಹೊಂದಿದ್ರು. ಅಷ್ಟೇ ಅಲ್ಲದೆ ಇವರು ರಾಜರಿಗೆ ಸಮನಾಗಿದ್ದು ಅನೇಕ ರಾಜವಂಶಗಳನ್ನು ಕೂಡ ಸ್ಥಾಪಿಸಿದ್ರು. ಸ್ನೇಹಿತರೆ, ಇನ್ನು ಗೌಡರು ರಾಜರುಗಳ ಆಸ್ಥಾನದಲ್ಲಿ ಉತ್ತಮ ಸ್ಥಾನಗಳಲ್ಲಿದ್ದರು. ಇವರು ಕೋಶಾಧಿಕಾರಿಗಳಾಗಿ, ದಂಡನಾಯಕರಾಗಿ, ನಾಡನ್ನು ರಕ್ಷಿಸುವವರಾಗಿ ಹಾಗೂ ನಾಡಲ್ಲಿ ಆರ್ಥಿಕ ಸ್ಥಿತಿಗಳನ್ನು ನೋಡಿಕೊಳ್ಳುವವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವರು ನಾಡುಗಳಲ್ಲಷ್ಟೇ ಅಲ್ಲದೆ ಸೈನ್ಯಗಳಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಯುದ್ಧದ ಕಾಲದಲ್ಲಿ ಇವರು ಯುದ್ಧಗಳಲ್ಲಿಯೂ ಕೂಡ ಭಾಗವಹಿಸ್ತಾ ಇದ್ರು. ಹಾಗೂ ನಾಡುಗಳಲ್ಲಿರುವ ಗೌಡರು ತಮ್ಮಲ್ಲಿರುವ ಸೈನ್ಯವನ್ನು
ರಾಜನಿಗೆ ಯುದ್ಧದಲ್ಲಿ ಸಹಾಯ ಮಾಡಲು ಕಳಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಕೂಡ ರಾಜನಿಗೆ ಯುದ್ಧದಲ್ಲಿ ಸಹಾಯ ಮಾಡ್ತಾ ಇದ್ರು. ಈ ರೀತಿಯಾಗಿ ಗೌಡರು ರಾಜನಿಗೆ ಒಂದು ರಾಜ್ಯವನ್ನು ನಡೆಸಲು ಸಹಾಯಕಾರಿಯಾಗಿದ್ರು. ಸ್ನೇಹಿತರೆ, ಇವತ್ತಿಗೆ ನಾವು ಈ ಗೌಡರನ್ನು ಭಾರತದಾದ್ಯಂತ ಬೇರೆ ಬೇರೆ ಹೆಸರುಗಳಿಂದ ಕರೀತೇವೆ. ಕರ್ನಾಟಕದಲ್ಲಿ ಗೌಡರನ್ನು ಗೌಡರೆಂದೇ ಕರೆಯುತ್ತೇವೆ. ಹಾಗೆ ತಮಿಳುನಾಡಿನಲ್ಲಿ ಗೌಂಡರ್ ಎಂದು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ರೆಡ್ಡಿಗಳೆಂದು, ಗುಜರಾತ್ನಲ್ಲಿ ಪಟೇಲರೆಂದು, ಮಧ್ಯಪ್ರದೇಶದಲ್ಲಿ ಬನಿಯಾಗಳೆಂದು ಕರೆಯುತ್ತಾರೆ. ಹೀಗೆ ಭಾರತದಾದ್ಯಂತ ಗೌಡರುಗಳ ಸಮುದಾಯವಿದ್ದು ಇವರು ತಮ್ಮನ್ನು ತಾವು ಬೇರೆ ಬೇರೆ ಹೆಸರುಗಳಿಂದ ಆಯಾ ರಾಜ್ಯಕ್ಕೆ ತಕ್ಕಂತೆ ಕರೆದುಕೊಳ್ಳುತ್ತಾರೆ. ಇನ್ನು ದಕ್ಷಿಣ ಕರ್ನಾಟಕ, ಕೊಡಗು ಮತ್ತು ಹಳೆ ಮೈಸೂರು ಭಾಗಗಳಲ್ಲಿ ಪ್ರಬಲ ಜನಾಂಗವಾದ ಗೌಡರು ಇಡೀ ಕರ್ನಾಟಕದಲ್ಲಿರುವ ಒಕ್ಕಲಿಗ ಸಮುದಾಯಗಳೊಂದಿಗೆ ಸಂಸ್ಕೃತಿ ಮತ್ತು ರಾಜಕೀಯ ಸಂಬಂಧವನ್ನು ಹೊಂದಿದ್ದಾರೆ. 10 ಕುಟುಂಬದ 18 ಗೋತ್ರಗಳ ಗೌಡರು ಕರಾವಳಿ ಕರ್ನಾಟಕ, ಕೊಡಗು ಮತ್ತು ಮಲೆನಾಡು ಭಾಗಗಳಲ್ಲಿ ವಾಸಿಸ್ತಾ ಇದ್ದು ಇಲ್ಲಿ ಇವರ ಇತಿಹಾಸ ಹೆಚ್ಚಾಗಿ ಕಾಣಸಿಗುತ್ತೆ. ಸಾಮಾಜಿಕವಾಗಿ ವಿಶೇಷ ಸ್ಥಾನಮಾನವನ್ನು ಹೊಂದಿದ್ದ ಇವರು ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಸಮುದಾಯಗಳಲ್ಲಿ ಕೂಡ ಒಂದಾಗಿದ್ದಾರೆ. ಸ್ನೇಹಿತರೆ, ಇನ್ನು ಗಂಗಾಡಿಕರ ಒಕ್ಕಲಿಗ ಗೌಡರು ಒಂದು ಪ್ರಬಲ ಪಂಗಡಗಳಲ್ಲಿ ಒಂದಾಗಿದ್ದಾರೆ. ಇವರು ತಮ್ಮನ್ನು ತಾವು ಗಂಗವಂಶದವರೆಂದು ಕರೆದುಕೊಂಡಿದ್ದಾರೆ. ಇವರು ಹಳೆ ಮೈಸೂರು ಭಾಗದಲ್ಲಿ ಅತ್ಯಂತ ಪ್ರಭಾವಿಗಳಾದ ಕೃಷಿಕರು ಮತ್ತು ಭೂಮಾಲೀಕರಾಗಿದ್ದಾರೆ. ಪ್ರಸ್ತುತ ಇವರು ಒಕ್ಕಲಿಗ ಗೌಡ ಪಂಗಡದವರೆಂದು ಹೇಳಲಾಗುತ್ತೆ. ಸ್ನೇಹಿತರೆ, ಗಂಗರು ಮೂಲತಃ ಶೈವರು. ಇವರು ಕೂಡ ಗೌಡರಾಗಿದ್ದವರು. ಗತಿಸಿದ ಒಂದು ಘಟನೆಯ ಪ್ರಕಾರ ಅನೇಕ ವರ್ಷಗಳ ಕಾಲ ರಾಜ್ಯವನ್ನಾಳಿದ ಗಂಗರು ಕೊನೆಗೆ ಜೈನ ಧರ್ಮವನ್ನು ತನ್ನ ರಾಜ್ಯ ಧರ್ಮವಾಗಿ ಅನುಸರಿಸ್ತಾರೆ. ಈ ಸಮಯದಲ್ಲಿ ಅನೇಕ ಗೌಡರು ಜೈನ ಧರ್ಮಕ್ಕೆ ಮತಾಂತರಗೊಳ್ತಾರೆ ಅಂತ ಹೇಳಲಾಗುತ್ತೆ. ಗಂಗರಷ್ಟೇ ಅಲ್ಲದೆ ಹೊಯ್ಸಳರು, ಇತ್ತಿರಿ ಕೆಳದಿ ನಾಯಕರು, ದಕ್ಷಿಣದ ಅಳುಪರು, ಕಾರ್ಕಳದ ಬೈರರಸರು, ತುಳುನಾಡಿನ ಗೌಡರು, ಕೊರವಂಜಿ ಗೌಡರು, ಸುಳ್ಯ ಕೋಡಿಗೌಡರು, ಉಳುವಾಡ ಗೌಡರು, ಮೂಲೆ ಮಜಲ ಗೌಡರು, ಊರಗೌಡರು, ಈ ರೀತಿಯಾಗಿ ಅನೇಕ ಗೌಡರುಗಳು ಅನೇಕ ಕಡೆ ತಮ್ಮ ರಾಜ್ಯವನ್ನು ವಿಸ್ತರಿಸಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಇನ್ನು ಈ ತುಳುನಾಡು ಸೈಡಿನ ಗೌಡರ ಮೂಲ ಪುರುಷನನ್ನು ಕುಮಾರಸ್ವಾಮಿ ಎಂದು ಕರೆಯಲಾಗುತ್ತದೆ. ಇವರು 12ನೇ ಶತಮಾನದಲ್ಲಿದ್ದವರು. ಸ್ನೇಹಿತರೆ, ಈ ಗೌಡ ಅನ್ನೋ ಪದ ಕನ್ನಡದ ಶಾಸನಗಳಲ್ಲಿ ಅನೇಕ ಬಾರಿ ನಾವು ನೋಡಬಹುದು. ಗಂಗರ ಶಾಸನಗಳಿಂದ ಹಿಡಿದು ಹೊಯ್ಸಳರ ಶಾಸನಗಳವರೆಗೂ ನಾವು ಈ ಗೌಡ ಅನ್ನೋ ಪದದ ಉಲ್ಲೇಖವನ್ನು ಕಾಣಬಹುದು. ಗೌಡ ಅನ್ನೋ ಪದವು ಗಾವುಂಡ, ಗಾವುಡ, ಗಾವುಗ ಎಂಬ ಹೆಸರುಗಳಿಂದ ಉಲ್ಲೇಖವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಗೌಡರ ಇತಿಹಾಸದಲ್ಲಿ ಅದೇನೇ ಇದ್ರು, ಅವರ ಜಾತಿ ಬೇರೆ ಇದ್ರು, ಅವರು ಬೆಳೆಸಿಕೊಂಡ ಹೆಸರು ಗೌಡ ಎಂದು. ಗೌಡರು ಮೂಲತಃ ಮಣ್ಣಿನ ಮಕ್ಕಳು, ರೈತಾಪಿ ಜನರು, ಸಿರಿವಂತರು, ಶಕ್ತಿವಂತರು. ಇವರು ಗೌಡಿಕೆಯನ್ನೇ ತಮ್ಮ ಜಾತಿಯನ್ನಾಗಿ ಗುರುತಿಸಿಕೊಂಡಿದ್ದಾರೆ. ಇದರಲ್ಲೂ ಅನೇಕ ಒಳಪಂಗಡಗಳಿವೆ. ಅದೆಷ್ಟೇ ಒಳಪಂಗಡಗಳಿದ್ದರೂ ಇವರು ತಮ್ಮನ್ನು ತಾವು ಗೌಡರೆಂದು ಒಗ್ಗಟ್ಟಿನಿಂದ ಗುರುತಿಸಿಕೊಳ್ಳುತ್ತಾರೆ. ಇವರು ಹೆಚ್ಚಾಗಿ ಅವಿಭಕ್ತ ತುಂಬ ಕುಟುಂಬದಲ್ಲಿ ಇರ್ತಾರೆ. ಈಗಿನ ಕಾಲದಲ್ಲಿ ಒಡೆದು ಹೋಗಿರೋ ಕುಟುಂಬಗಳ ಮಧ್ಯೆ ಇವರು ಮೂಲ ಸಂಸ್ಕೃತಿಯಿಂದ ಅವಿಭಕ್ತ ಕುಟುಂಬದಲ್ಲಿರೋದೊಂದು ವಿಶೇಷ ಅಂತಾನೆ ಹೇಳ್ಬೋದು. ಗೌಡರ ಕೊಡುಗೆ ನಮ್ಮ ನಾಡಿಗೆ ಅಗಾಧವಾಗಿದೆ. ಗಂಗರಿಂದ ಹಿಡಿದು ಕೆಳದಿ ನಾಯಕರವರೆಗೆ ಕರ್ನಾಟಕವನ್ನು ಆಳಿದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ರಾಜರುಗಳಿಗೆ ನಿಜವಾದ ಆರ್ಥಿಕ ಮತ್ತು ಸೈನ್ಯ ಶಕ್ತಿಯಾಗಿ ನಿಂತವರು ಈ ಗೌಡರು. ಇವರ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಯಾರಾದರೂ ನಿಮ್ಮ ಸ್ನೇಹಿತರು ಗೌಡರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗ್ತಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.